ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದು 4 ಸ್ಟೆಪ್ಪಲ್ಲಿ ನಾನು ಹೇರ್ ಸ್ಟೈಲ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ 2 ಹೇರ್ ಸ್ಟೈಲ್ ಬಂದು ಈ ರೀತಿ ಬಫ್ ಹೇರ್ ಸ್ಟೈಲ್. ಯಾರೆಲ್ಲ ಬಫ್ ಹೇರ್ ಸ್ಟೈಲ್ ಹಾಕೋಕೆ ಇಷ್ಟಪಡ್ತೀರಾ ಅವ್ರಿಗೆ ತುಂಬಾ ಈಸಿ, ಹಾಗೆ ತುಂಬಾ ಅನುಕೂಲ ಆಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಫ್ಯಾನ್ಸಿ ಸ್ಟೋರಲ್ಲಿ ನಿಮಗೆ ತುಂಬಾ ಈಸಿಯಾಗಿ ಅವೈಲೇಬಲ್ ಇದೆ. 30 ರುಪೀಸಿಂದ 40 ರುಪೀಸ್ವರೆಗೂ ಇದೆ. ಅಂದರೆ 2 ಸೈಜ್ ಇರುತ್ತೆ, ಅದರಲ್ಲಿ ಒಂದು ಚಿಕ್ಕದು ಮತ್ತು ದೊಡ್ಡದು. ಯಾರು ದೊಡ್ಡ ಸೈಜಲ್ಲಿ ಬಫ್ ಆಗ್ತಾರೆ ಅವ್ರಿಗೂ ಕೂಡ ಅವೈಲೇಬಲ್ ಇದೆ. ಸೊ ಈ ರೀತಿಯಾಗಿ ಚಿಕ್ಕದಾಗಿ ಹೇರ್ ಸ್ಟೈಲ್ ಹಾಕ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಜಡೆ ಹ್ಯಾಂಡ್ಕೊಳ್ತಾರಲ್ವ, ಅವ್ರಿಗೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತುಂಬ ಈಸಿ ಕೂಡ ಇದೆ. ನಾನು ಹಾಕ್ಕೊಂಡಲ್ವ ಅದೇ ರೀತಿಯೇ ಜಸ್ಟ್ ಮುಂದ್ಗಡೆ ಸ್ವಲ್ಪ ಕೂದಲನ್ನ ತೊಗೊಂಡು ಬಫ್ ಇಟ್ಬಿಟ್ಟು ಅದ್ರ ಮೇಲೆ ಕೂದಲು ಹಾಕ್ಕೊಂಡು ಕ್ಲಿಪ್ ಹಾಕ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿ. ಸಂಜೆವರೆಗೂ ಹಾಗೇ ಇರುತ್ತೆ, ನೀವು ನೈಟ್ ಮಲ್ಕೊಂಡ್ರೂ ಕೂಡ ಹಾಗೇ ಇರುತ್ತೆ, ಒಂದು ಸ್ವಲ್ಪನೂ ಕದಲಿರಲ್ಲ, ಕೂದಲು ಚೆನ್ನಾಗಿ ಕೂತ್ಕೊಂಡಿರುತ್ತೆ. 2ನೇ ಸ್ಟೆಪ್ಪಲ್ಲಿ ನೋಡ್ತಾ ಇರ್ಬೋದು, ಅದೇ ರೀತಿಯೇ ದೊಡ್ಡ ಸೈಜಲ್ಲಿದೆ ಈ ಬಫ್ ಬಂದು. ಇದನ್ನು ಮುಂದ್ಗಡೆ ಹಾಕ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಹಿಂದ್ಗಡೆ ಹಾಕ್ಕೊಂಡು ಅದ್ರ ಮೇಲೆ ನಿಮ್ಗೆ ಎಷ್ಟು ದೊಡ್ಡದಾಗಿ ಕೂದಲು ಬೇಕು ಮುಂದ್ಗಡೆಯಿಂದ ಅಷ್ಟೂ ತೊಗೊಂಡು ಈ ಬ್ಯಾಕ್ ಸೈಡ್ಗೆ ಹಾಕ್ಕೊಳ್ಳೋದು. ಅದ್ರ ಮೇಲೆ ತಲೆ ತುಂಬಾ ಬಫ್ ಥರನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ನೀವು ಜಡೆ ಹಣ್ಕೊಳ್ದೇ ಇದ್ರೂ ಓಪನ್ ಹೇರ್ ಸ್ಟೈಲ್ ಬಿಟ್ರೂ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಇದು, ಯಾವಾಗಲೂ ನಾನು ಇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಮತ್ತು ನಾವು ಹೊರಗಡೆ ಹೋದಾಗ ಎಲ್ಲಾದರೂ ತುಂಬಾ ಕೂದಲೆಲ್ಲನೂ ಅವಾಗವಾಗ ಬಫ್ ನಾವು ಹಾಗೇ ಜಸ್ಟ್ ಸುಮ್ಮನೆ ಕ್ಲಿಪ್ ಹಾಕಿದರೆ ಅದಷ್ಟು ಕಂಫರ್ಟಬಲಾಗಿ ನೀಟಾಗಿ ಕೂತ್ಕೊಂಡಿರಲ್ಲ. ಈ ರೀತಿ ಬಫ್ ಯೂಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ನಿಮಗೆ ಸಂಜೆವರೆಗೂ ಹಾಗೆ ಉಳಿದಿರುತ್ತೆ. ಹಾಗೆ ನಿಮಗೆ ಇಷ್ಟ ಇದ್ದರೆ ನೀವು ಜಡೆ ಕೂಡ ಹಾಕ್ಕೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಜಡೆ ಹಾಕ್ಕೊಂಡು ಕೂಡ ತೋರಿಸ್ತಾ ಇದ್ದೀನಿ. ಈಗ 3ನೇ ಸ್ಟೆಪ್ ಬಂದು ಜಸ್ಟ್ ಒಂದು ರಿಬ್ಬನ್ ಹಾಕ್ಕೊಳ್ಳಿ. ಈ ರೀತಿ ರಿಬ್ಬನ್ ಹಾಕ್ಕೊಂಡು ಯಾರೆಲ್ಲ ಸುಮ್ಮನೆ ಜಸ್ಟ್ ರಿಬ್ಬನ್ ಹಾಕ್ಕೊಂಡು ಹಾಗೆ ಬಿಡ್ತಾರೆ, ಕೆಲವೊಬ್ಬರು ಜಡೆನೂ ಅಂಟ್ಕೊಳ್ಳಲ್ಲ, ಹೇರ್ ಸ್ಟೈಲು ಬಿಡಲ್ಲ, ಜಸ್ಟ್ ಒಂದು ರಿಬ್ಬನ್ ಹಾಕ್ತಾ ಇರ್ತಾರಲ್ವ, ಅವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ರಿಬ್ಬನ್ ಹಾಕಿದ್ದೀವಿ ಅಂತಲೇ ಅನಿಸೋದಿಲ್ಲ. ಈ ರೀತಿ ರಿಬ್ಬನ್ಗೆ ಹೇರ್ಸ್ ಕವರ್ ಮಾಡಿದ್ರೆ ಆ ರಿಬ್ಬನ್ನು ಕೂಡ ಹೇರ್ ಥರನೇ ಕಾಣಿಸ್ತಾ ಇರುತ್ತೆ. ಸೊ ನೋಡ್ಬೋದು, ಇವಾಗ 2 ಕಡೆ ಸ್ವಲ್ಪ ಸ್ವಲ್ಪ ಹೇರ್ಸನ್ನು ತೊಗೊಂಡು ಈ ರೀತಿಯಾಗಿ ಆ ಕಡೆ ಈ ಕಡೆ ಹಾಕ್ಕೊಂಡು ಟರ್ನ್ ಮಾಡಿಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಳ್ಳೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟೆಪ್ಪಲ್ಲಿ ಸೈಡ್ ಕಟ್ ಹೇರ್ ಸ್ಟೈಲು. ಸೊ ಈ ರೀತಿಯಾಗಿ ಸೈಡ್ ಕಟ್ಟಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೇರ್ಸನ್ನು ತೊಗೊಳ್ಳಿ. ಆಮೇಲೆ ಬ್ಯಾಕ್ ಸೈಡ್ಗೆ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ, ಯಾಕಂದರೆ ಕೂದಲು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅಂತ ಅಷ್ಟೇ. ಆಮೇಲೆ ಈ ರೀತಿಯಾಗಿ ನೀಟಾಗಿ ಬಾಚ್ಕೊಂಡಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಯಾಕ್ ಸೈಡಿಂದ ಅಂದರೆ ಮೇಲ್ಗಡೆಯಿಂದ ಸ್ವಲ್ಪನೇ ಕೂದಲನ್ನು ತೊಗೊಂಡು ಟರ್ನ್ ಮಾಡ್ಕೊಳ್ತಾ ಹೇರ್ಸನ್ನು ಬಿಡಬೇಕಾಗುತ್ತೆ ಒಂದು ಬೆರಳಿಂದ. ಇವಾಗ ನೀವು ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು. ಕೆಲವೊಬ್ಬರಿಗೆ ಈ ಥರ ಹೇರ್ ಸ್ಟೈಲ್ ಹಾಕ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ನನಗೂ ಕೂಡ ಸ್ಟಾರ್ಟಿಂಗ್ ಕಷ್ಟ ಅನ್ನಿಸ್ತಾ ಇತ್ತು. ಸೊ ಯಾವಾಗಲೂ ಹಾಕ್ಕೊಳ್ತಾ ಅಭ್ಯಾಸ ಆಗಿಬಿಡುತ್ತೆ. ಸೊ ನೋಡಿ, ಬ್ಯಾಕ್ ಸೈಡಿಂದ ಹೇರ್ಸನ್ನು ಬಿಡ್ತಾ ಈ ರೀತಿಯಾಗಿ ಮುಂದ್ಗಡೆಯಿಂದ ತೆಗೆದು ಹಿಂದ್ಗಡೆ ಹಾಕ್ಕೊಳ್ತಾ ಇರಬೇಕು. ಇದೇ ರೀತಿ ಲಾಸ್ಟ್ವರೆಗೂ ಹಾಕ್ಕೊಳ್ತಾ ಬನ್ನಿ. ನನಗೆ ಇದು ಅಣಿಯೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಹಾಕ್ಕೊಳ್ತೀನಿ ಬಟ್ ಟೈಮ್ ಹಿಡಿಯುತ್ತೆ ತುಂಬ. ಹಾಗಾಗಿ ನಾನು ಇದೇ ರೀತಿನೇ ಯಾವಾಗಲೂ ಸಿಂಪಲ್ಲಾಗಿ ಹಾಕ್ಕೊಳ್ತೀನಿ. ಸ್ವಲ್ಪ ಹೇರ್ಸನ್ನು ಈ ರೀತಿಯಾಗಿ ಅಂದರೆ ಪುಷ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಬಫ್ ಆಗಿರುತ್ತೆ. ಹಾಗಾಗಿ ಈಗ ಇದಕ್ಕೆ ಪಿನ್ ಹಾಕ್ಕೊಳ್ಬೇಕಾದ್ರೆ ನೀವು ಕೂದಲನ್ನ ಸ್ವಲ್ಪ ಮೇಲ್ಗಡೆ ಸೈಡ್ಗೆ ತೆಗೆದುಬಿಟ್ಟು ಒಳಗಡೆ ಪಿನ್ ಹಾಕ್ಬಿಟ್ಟು ಅದ್ರ ಮೇಲೆ ಕೂದಲನ್ನ ಬಿಡಬೇಕಾಗುತ್ತೆ. ಇದು ಕೂಡ ನೀವು ಓಪನ್ ಹೇರ್ ಸ್ಟೈಲ್ ಬಿಡ್ಬೋದು. ನೀವು ಜಡೆ ಎಣ್ಕೊಳ್ತೀವಿ ಅಂದರೆ ಜಡೆ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ.
ಈಗ ನೋಡ್ತಾ ಇದ್ದೀರಲ್ವ, ನಾನು ಕೂದಲನ್ನ ಸ್ವಲ್ಪ ಸೈಡ್ಗೆ ಹಾಕ್ಕೊಂಡು ಕ್ಲಿಪ್ ತೆಗೆದು ಇವಾಗ ಅದ್ರ ಮೇಲೆ ಪಿನ್ ಮೇಲೆ ನಾನು ಹೇರ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ನಾವು ರಿಬ್ಬನ್ ಅಂದರೆ ಹೇರ್ ಬ್ಯಾಂಡ್ ಹಾಕ್ಕೊಳ್ತಾರಲ್ವ ಚಿಕ್ಕ ಮಕ್ಕಳೆಲ್ಲ, ಆ ಥರ ಕಾಣಿಸುತ್ತೆ. ಹೇರ್ ಬ್ಯಾಂಡ್ ಹಾಕಿದ್ದಾರೇನೋ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ, ನೀಟಾಗೂ ಕೂಡ ಕುತ್ಕೊಂಡಿರುತ್ತೆ. ಅಂದರೆ ಫ್ರಂಟಲ್ಲೆಲ್ಲ ಕೂದಲು ಸ್ವಲ್ಪ ಮುಖದ ಮೇಲೆಲ್ಲ ಬರೋ ಅಂಥ ಚಾನ್ಸಸ್ ಇರಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಕುತ್ಕೊಂಡಿದೆ ಅಂತ. ನೀವು ಇದಕ್ಕೆ ಹೇರ್ ಸ್ಟ್ರೈಟ್ನರ್ ಕೂಡ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇಲ್ಲ, ಯಾವಾಗಲೂ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿದ್ರೆ ಹೇರ್ಸ್ ಕಟ್ ಆಗುತ್ತೆ. ಹಾಗೆ ಇವಾಗ ಈ ಕಡೆಗೆ ನಾನು ಸುಮ್ಮನೆ ಜಸ್ಟ್ 2 ಕ್ಲಿಪ್ಪನ್ನು ಟಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಕಡೆ ಹಾಕ್ಕೊಳ್ದಿದ್ರೂ ನಡೆಯುತ್ತೆ. ಬೇಕು ಅಂದರೆ ನೀವು ಅದೇ ಥರನೇ ಈ ಕಡೆನೂ ಹೇರ್ ಸ್ಟೈಲ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.